ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ತುಂಬ ದಿವಸ ಆದಮೇಲೆ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇರೆ ಬೇರೆ ಜೆನ್ಯೂನ್ ರೀಸನ್ಸ್ ಇದೆ. ನಾನಿವತ್ತು ಮಾತಾಡಬೇಕಾಗಿರೋದು ಅಂದರೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರೋದು ವಿಷಯ ಅಂತ ಅಂದರೆ, ಹೆಂಗಸರುಗಳಿಗೆ ನಾರ್ಮಲಿ ಮೆನೋಪಾಸ್ ಟೈಮ್ನಲ್ಲಿ ಸ್ಟ್ರೆಸ್, ಮೆನೋಪಾಸ್ ಅಂತಲೇ ಅಲ್ಲ, ಮನುಷ್ಯನ ಜೀವನದಲ್ಲಿ ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಒಂದು ಕಾಡುವಂಥ ವಿಷಯ. ತುಂಬ ಜನಕ್ಕೆ ಅದರಿಂದ ಹೇಗೆ ಆಚೆ ಬರಬೇಕು ಅಂತ ಗೊತ್ತಾಗಲ್ಲ, ಮತ್ತು ಹೇಗೆ ಅದ್ರ ಜೊತೆ ಮೇಂಟೈನ್ ಮಾಡ್ಕೊಂಡಿರಬೇಕು ಅಂತಲೂ ಗೊತ್ತಾಗಲ್ಲ. ತುಂಬ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿರ್ತಾರೆ. ಸೊ ಅದಕ್ಕೆ ಒಂದು ಸಿಂಪಲ್ ನಾನು ರೀಸನ್ಸು, ಸಿಂಪಲ್ ಒಂದು ಸೊಲ್ಯೂಷನ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಥಿಂಗ್ ಏನಂತ ಅಂದರೆ, ನೀವು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ನೀವು ಅಂತ ಹೇಳಲ್ಲ, ಮನುಷ್ಯರಾದಮೇಲೆ ನಾನು ನೀವು ಎಲ್ಲ ಸ್ಟ್ರೆಸ್ಸಲ್ಲಿರೋರೇನೆ ಈಗಿನ ಜೀವನ ಶೈಲಿನಲ್ಲಿ. ನಾವು ನಮ್ಮ ಗೋಲ್ ಏನು, ನಾವು ಇವತ್ತು ಏನು ಮಾಡಬೇಕು, ನಾವು ಇವಾಗ ಏನು ಮಾಡಬೇಕಾಗಿ ಹೋಗ್ತಾ ಇದ್ದೀವಿ ಇವಾಗ ನಾವು ಅನ್ನೋದು ನಾವು ಫಸ್ಟ್ ತಿಳ್ಕೊಂಡ್ಬಿಟ್ರೆ ನಮಗೆ ಅರ್ಧ ಒಂದು ಗೋಲ್ ಕಾಣಿಸುತ್ತೆ, ಒಂದು ದಾರಿ ಕಾಣಿಸುತ್ತೆ ನಮಗೆ. ಸೊ ಅದರ ಮುಂದೆ ನಾವು ಹಾದಿನ ಮುಂದುವರೆದ್ರೆ ಡೆಫಿನೆಟಾಗಿ ನಮಗೆ ನಮ್ಮ ಯೋಚನಾ ಲಹರಿ ಬೇರೆ ಕಡೆ ಹರಿದ್ರೆ ಸಾಕು, ಅರ್ಧ ಸ್ಟ್ರೆಸ್ ನಮಗೆ ಕಡಿಮೆ ಆಗಿದೆ ಅಂತಲೇ ಅರ್ಥ. ಇದ್ರ ಜೊತೆಗೆ 40+ ಲೇಡೀಸ್ಗೆಲ್ಲ ಹೇಳ್ತಾ ಇದ್ದೀವಿ, ನಿಮಗೆ ಅಂತ ಅಂದ್ಬಿಟ್ಟು ನಾವು 1 ಗಂಟೆ ನಮಗೋಸ್ಕರ ಇಟ್ಕೊಳ್ಬೇಕು. ಬೇರೆ ಯಾವುದೂ ಎಕ್ಸ್ಕ್ಯೂಸಸ್ ಇಲ್ಲ, ಬೇರೆ ಏನು ಕಾರಣ ಬೇಡ. ಬಟ್ ನಮಗೆ ಅಂತ 1 ಅವರ್ ನಮಗಿರಲೇಬೇಕು. ಆ 1 ಅವರಲ್ಲಿ ನಮಗಿಷ್ಟವಾದ್ದೇನು ನಾವು ಮಾಡಬೇಕು. ಅದರ ವಾಕಿಂಗ್ ಆಗಲಿ, ಇಲ್ಲ ಬೇರೆ ಬೇರೆ ಕೆಲಸಗಳಾಗಲಿ, ಅಡುಗೆಲಿ ಇಂಟ್ರೆಸ್ಟ್ ಇದ್ದರೆ ಅಡುಗೆಗಳಾಗಲಿ ಮಾಡ್ತಾ ಇರಬೇಕು. ಇದು ನಾವು ಮಾಡದೆ ಹೋದರೆ ಏನಾಗುತ್ತೆ ಗೊತ್ತಾ, ನಮ್ಮನ್ನು ನಾವು ಏನೋ ವಂಚನೆ ಮಾಡ್ಕೊಂಡಿದ್ದೀವಿ ಅಂತ ನಮ್ಮನ್ನು ಕಾಡ್ತಾ ಇರುತ್ತೆ. ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇದ್ದವರು ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಅದರಿಂದ ಒಂಥರ ಕೀಳರಿಮೆ ನಮ್ಮಲ್ಲಿ ಬೆಳೆಯುತ್ತೆ. ಮತ್ತು ಇದು ಒಂದು ಎಕ್ಸಸೈಸಿಂದ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಕ್ಸಸೈಸಿಂದ ನಿಮಗೆ ಬಾಡಿ ಸ್ಟ್ರೈನ್ ಆಗುತ್ತೆ, ಅದರಿಂದ ಸ್ವಲ್ಪ ನಿದ್ದೆ ಬರೋ ಥರ, ರಿಲ್ಯಾಕ್ಸ್ ಆಗೋ ಥರ ಆಗುತ್ತೆ. ನಿಮಗಿಷ್ಟವಾದ್ದು ನೀವು ಮಾಡಬೇಕು. ದೇವ್ರ ಪೂಜೆ ಆಗಲಿ, ಯಾವುದೇ ಆಗಲಿ, ನಿಮಗಿಷ್ಟವಾಗಿದ್ದು ನೀವು ಮಾಡಿದ್ರೆ ಒಂಥರ ನಮಗೂ ನಾವು ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಅನ್ನೋದೊಂದು ಸೆಲ್ಫ್ ಕಾನ್ಫಿಡೆನ್ಸು ನಮಗೆ ಬೆಳ್ಕೊಂಡು ಬರುತ್ತೆ. ಆ ಸೆಲ್ಫ್ ಕಾನ್ಫಿಡೆನ್ಸೇ ನಮಗೆ ಮುಂದೆ ಹಾದಿನಲ್ಲಿ ಮುಂದುವರಿಯೋಕ್ಕೆ ಹಾಗೂ ಬೇರೆ ಬೇರೆ ಕೆಲಸ ಮಾಡೋಕ್ಕೂ ಕೂಡ ಮೋಟಿವೇಶನ್ ಇರುತ್ತೆ. ನಾನು ಇವತ್ತು ಟೈಮ್ ಕೊಟ್ಕೊಂಡಿದ್ದೀನಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೀನಿ, ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ, ಎಕ್ಸಸೈಸ್ ಮಾಡಿದ್ದೀನಿ, ಯೋಗ ಮಾಡಿದ್ದೀನಿ, ಹಾಗೂ ವಾಕಿಂಗ್ ಎಲ್ಲ ಹೋಗಿದ್ದೀನಿ, ನನ್ನ ಡೇ ಇವತ್ತು ಚೆನ್ನಾಗಿತ್ತು, ನಂದು ಪರ್ಸ್ನಲ್ ಡೇ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಒಳ್ಳೆ ರೀತಿಲಿ ತಾಳ್ಮೆಯಿಂದ ನಾವು ಗಮನ ಹರಿಸೋಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಇರುತ್ತೆ. ಸೆಕೆಂಡ್ ಥಿಂಗ್ ಏನಂತ ಅಂದರೆ, ಸ್ಟ್ರೆಸ್ ಅಂತಲೇ ಹೇಳಲ್ಲ ಇದು, ನಮ್ಮ ಮನಸ್ಸನ್ನ ನಾವು ನಿರ್ಮಲವಾಗಿ ಹೇಗೆ ಇಟ್ಕೊಳ್ಬೇಕು ಅನ್ನೋದು ಮಾತ್ರ ಇದು ಒಂದು ಕಾರಣ ಇರುತ್ತೆ. ಒಳ್ಳೆಯ ಆಹಾರ ನಮಗೆ ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಂತೂ ನಮಗಿರೋ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಡೈಜೆಷನ್ ನಮಗೆ ಸ್ಲೋ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಾತ್ವಿಕವಾದ ಆಹಾರಗಳು, ಹಣ್ಣಿನ ಜ್ಯೂಸ್ಗಳು, ವೆಜಿಟೇಬಲ್ ಜ್ಯೂಸ್ಗಳು ಇದೆಲ್ಲ ಕುಡಿದ್ರೆ ಒಳ್ಳೆಯದು. ನನಗೆ ಒಂದು ವಿಡಿಯೋನಲ್ಲಿ ಕೇಳಿದರು, ತುಂಬ ದುಡ್ಡಿಲ್ಲದೆ ಇದ್ದವರಿಗೆ ಒಂದು ದಿವಸ ತರಕಾರಿ ತಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಮೇಡಮ್, ನೀವು ವೆಜಿಟೇಬಲ್ ಜ್ಯೂಸು, ಫ್ರೂಟ್ ಜ್ಯೂಸ್ ಅಂತ ಹೇಳ್ತೀರಲ್ಲ ಅಂತ ಹೇಳಿದ್ರು. ನಿಮಗೆ ವೆಜಿಟೇಬಲ್ ಜ್ಯೂಸನ್ನ ಕುಡಿಯೋದೇನು ಕಷ್ಟ ಆಗಲ್ಲ. ಈಗಿನ ತರಕಾರಿ ರೇಟಲ್ಲಿ ಏನೂ ಇಲ್ಲ. ದಿವಸಕ್ಕೆ ಒಂದು 10 ರೂಪಾಯಿ ಖರ್ಚು ಮಾಡಿದ್ರು ಸಾಕು. ಸಿಹಿ ಕುಂಬಳಕಾಯಿ ಒಂದು 1/4 kg ಸಿಗುತ್ತೆ, ಬೂದುಗುಂಬಳಕಾಯಿ ಒಂದು 1/4 kg ಸಿಗುತ್ತೆ. ಅಲ್ಲಿ 1/4 kgನಲ್ಲೇ 4 ಜನ ನಾವು ಸೂಪ್ ಮಾಡ್ಕೊಂಡು ಕುಡಿಬೋದು, ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಅದೆಲ್ಲ ಅದು ನೋಡಿ, ನಾವು ಮಾಡಬೇಕು ಅಂತ ಅಂದರೆ ನಮಗೆ ಎಲ್ಲಾದರೂ ದಾರಿ ತೋರಿಸುತ್ತೆ. ನಮಗೆ ಮಾಡೋಕ್ಕಾಗಲ್ಲ, ನಮಗಿಷ್ಟ ಇಲ್ಲ ಅಂತ ಅಂದರೆ ಎಲ್ಲ ದಾರಿಗಳು ಮುಚ್ಕೊಂಡು ಬಿಡುತ್ತೆ. ಸೊ ಎಲ್ಲದು ನಮ್ಮ ಕೈನಲ್ಲಿದೆ. ನೋಡಿ, ನಾನು ಇವಾಗ ಸಿಹಿ ಕುಂಬಳಕಾಯಿ ತಂದಿದ್ದೀನಿ, ಒಂದು ಮೀಡಿಯಮ್ ಸೈಜ್ ತೊಗೊಂಡು ಬಂದೆ, 40 ರೂಪೀಸ್ ಅಷ್ಟೇ. ಅಂದರೆ ನಾವು ಹುಡುಕಬೇಕು, ತರಕಾರಿ ಅಂಗಡಿಗಳಲ್ಲೂ ಬೆಂಗಳೂರಿನಲ್ಲಿ ಚೀಪಾಗಿ ಸಿಗುತ್ತೆ. ಬೆಂಗಳೂರಿನಲ್ಲಿ ಎಲ್ಲ ಕಡೆ ಏನು ಕಾಸ್ಟ್ಲಿ ಇರಲ್ಲ. ನಮಗೆ ಯಾವ ಸೀಸನಲ್ಲಿ ಯಾವ ತರಕಾರಿ ನಮಗೆ ಚೀಪಾಗಿ ಸಿಗುತ್ತೋ ಆ ತರಕಾರಿನಲ್ಲಿ ಎಲ್ಲ ತಂದು ಅದು ನಮಗೆ ಆರೋಗ್ಯಕರವಾಗಿ ಎಲ್ಲ ಯೂಸ್ ಮಾಡಿಕೊಟ್ರೆ ಒಳ್ಳೆಯದು. ನಾನಿವತ್ತು ಸಿಹಿ ಕುಂಬಳಕಾಯಿದು ಸೂಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೂಪ್ ಮಾಡೋ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಆದರೆ ಇವತ್ತು ನಾನು ಸಿಹಿ ಕುಂಬಳಕಾಯಿ ಪರಾಟ ಕೂಡ ಮಾಡ್ತಾಯಿದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ತರಕಾರಿ ರೇಟ್ ಜಾಸ್ತಿ ಆಯಿತು, ನಮ್ಗೆ ಅದಾಗಲ್ಲ ಇದಾಗಲ್ಲ ಅಂತನೂ ಎಕ್ಸ್ಕ್ಯೂಸಸ್.
ನಿಮ್ಗೇನಾದರೂ ಒಂದು ಊಟ ಬಿಟ್ಟು ಬೇರೆ ಒಂದು ಜ್ಯೂಸ್ ಆಗಲಿ, ಒಂದು ಸೂಪ್ ಆಗಲಿ, ಒಂದು ಸ್ಮೂತಿ ಆಗಲಿ ಕುಡಿಲೇಬೇಕು. ಸೊಪ್ಪು ನಿಮಗೆ ಒಂದು ಕಟ್ಟು 10 ರೂಪಾಯಿ 15 ರೂಪಾಯಿಗೆ ಸಿಗುತ್ತೆ. ಅದನ್ನು ಹುಣಸೆಹಣ್ಣಿ ನೀರಿನಲ್ಲಿ ತೊಳೆದ್ಬಿಟ್ಟು ಅದನ್ನು ಕೂಡ ಜ್ಯೂಸ್ ಆಗಿ ಸೂಪ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಈ ಡೈಜೆಷನ್ ಎಲ್ಲ ಈ ಸೀಸನಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ನಾನು ಹೇಳ್ತಾ ಇದ್ದೀನಿ ಸುಮಾರು ವಿಡಿಯೋದಲ್ಲಿ, ನಮ್ಮ ಹೊಟ್ಟೆ ಅಂದರೆ ನಮ್ಮ ಬಾಡಿನಲ್ಲಿ ಮಧ್ಯಪ್ರದೇಶ ಯಾವಾಗ ಚೆನ್ನಾಗಿರುತ್ತೋ, ಯಾವಾಗ ನಿರ್ಮಲವಾಗಿರುತ್ತೋ ಆವಾಗ ನಮ್ಮ ಮೈಂಡ್ ಆ್ಯಂಡ್ ಬಾಡಿ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ನೀವು ನಮ್ಮ ಡಯೆಟ್ಟಲ್ಲಿ ಫೈಬರ್ ಯುಕ್ತವಾದದ್ದು ತರಕಾರಿಗಳನ್ನ ಸೇರಿಸ್ಕೊಂಡ್ರೆ ಒಳ್ಳೆಯದು. ಇದು ನೋಡಿ, ನಾನು ಕಬ್ಬಿಣದ ಬಾಣಲೆಯಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಬೆಂಡೆಕಾಯಿ ಹಾಕಿದ್ದೀನಿ, ಸಾಸಿವೆ ಒಗ್ಗರಣೆ ಏನೂ ಹಾಕಿಲ್ಲ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಆದರೆ ತುಂಬ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಬೇಡಿ, ಸ್ವಲ್ಪ ಹಸಿತನ ಇರೋದು, ಆ ಬೆಂಡೆಕಾಯಿ ಕ್ವಾಲಿಟಿ ಇರೋ ತನಕನೂ ಫ್ರೈ ಮಾಡಿ. ಆಮೇಲೆ ಅದಕ್ಕೊಂಚೂರು ಚಿಲ್ಲಿ ಪೌಡ್ರು ಮತ್ತು ಸಾಲ್ಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋಕ್ಕೆ. ಏನಂದರೆ ನಮಗೆ ಡೈಜೆಷನ್ಗೂ ಒಳ್ಳೆಯದು, ಡಯಾಬಿಟೀಸ್ ಅವ್ರಿಗೂ ಒಳ್ಳೆಯದು, ಹಾಗೂ ಕಾನ್ಸ್ಟಿಪೇಷನ್ ಇರೋರಿಗೂ ಇನ್ನೂ ಒಳ್ಳೆಯದು. ಅದಕ್ಕೆ ಯಾವಾಗಲೂ ಅಷ್ಟೇ ನಮ್ಮ ಮೈಂಡ್ ಆ್ಯಂಡ್ ಬಾಡಿ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಅಂದರೆ ನಮ್ಮ ಹೊಟ್ಟೆ, ನಮ್ಮ ತಲೆ, ನಮ್ಮ ಯೋಚನಾ ಲಹರಿ, ನಮ್ಮ ಸಾತ್ವಿಕ ಆಹಾರದ ಬಗ್ಗೆ ನಾವು ಯಾವಾಗಲೂ ಗಮನ ಕೊಡೋದು ತುಂಬ ಒಳ್ಳೆಯದು. ನಾನೀಗ ನಿಮ್ಮ ಜೊತೆ 2 ಟಿಪ್ ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆಹಾರ ವಿಹಾರ ಅದು ಸಿಂಪಲ್ ಟೈಪಲ್ಲಿ. ಜನರಲಿ 40+ ಅಂತ ಅಂದರೆ ಮೈಂಡ್ ಸ್ವಲ್ಪ ವೀಕ್ ಆಗಿರ್ತಾರೆ, ಅವರು ಮೂಡ್ ಸ್ವಿಂಗ್ ಇರುತ್ತೆ, ಮೆಂಟಲ್ ಫೆಟಿಗ್ ಇರುತ್ತೆ. ಇದೆಲ್ಲದು ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನು ಹೇಳೋದಂತ ಅಂದರೆ, ನಿಮಗೆ ಆದ ನಿಮ್ಮದು ಒಂದು ಧ್ಯೇಯ, ನಾನು ಇದು ಮಾಡ್ತಾಯಿದ್ದೀನಿ, ನಾನು ಹೀಗೆ ಮಾಡ್ತಾಯಿದ್ದೀನಿ, ನನ್ನ ಮೇಲೆ ಗಮನ ಕೊಟ್ಕೊಂಡಿದ್ದೀನಿ ನಾನು ಅಂದರೆ ನೀವು ಏನೇ ಡಿಸಿಷನ್ ತೊಗೊಂಡ್ರು ನೀವು ಸ್ಟಿಕ್ ಆನ್ ಆಗ್ತೀರಾ. ಇಲ್ಲದೆ ಹೋದರೆ ಇದು ಮೈಂಡ್ ವೀಕ್ ಇರೋದ್ರಿಂದ ಎಲ್ಲರೂ ಕೇಳೋ ಥರ ಎಲ್ಲ ಸಜೆಷನ್ನು ತೊಗೊಳ್ಳೋ ಥರ ಆಗಿ ತುಂಬ ಕಷ್ಟ ಆಗುತ್ತೆ. ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ಹಾಕಿರೋದಕ್ಕೆ ಇಷ್ಟು ಕಲ್ಲುಪ್ಪು ಹಾಕ್ತೀನಿ. ನಾನು ರೆಗ್ಯುಲರಾಗಿ ಮಾಡೋದ್ರಿಂದ ಅಂದಾಜು ಕರೆಕ್ಟ್ ಇರುತ್ತೆ. ಸೊ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಉಪ್ಪು ಸಾಲದೇ ಇದ್ರೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಈ ಕಲ್ಲುಪ್ಪು ಇದ್ದರೆ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಕಿವುಚ್ಬೋದು, ಬೇಗ ನುಣ್ಣಗಾಗುತ್ತೆ. ನಾನು ಹುಣಸೆಹಣ್ಣು ಇದು ಟೊಮ್ಯಾಟೊ ಜೊತೆ ಹಾಕಿದ್ರಿಂದ ಅದು ಸ್ವಲ್ಪ ನೆಂದಿದೆ. ಇದನ್ನು ಚೆನ್ನಾಗಿ ಕಿವುಚ್ಕೊಳ್ತೀನಿ, ಚೆನ್ನಾಗಿ ರಸ ಬರುತ್ತೆ ಇದು ಕಿವುಚಿದ್ರೆ. ಟೊಮ್ಯಾಟೊ ಬೇಯಿಸಿ ಮಾಡೋದೇ ಬೇರೆ ಕನ್ಸಿಸ್ಟೆನ್ಸಿ ಬರುತ್ತೆ. ಟೊಮ್ಯಾಟೊ ಹುಣಸೆಹಣ್ಣು ಕಿವುಚಿ ಮಾಡೋ ತಿಳಿ ಸಾರೇ ಬೇರೆ ಕನ್ಸಿಸ್ಟೆನ್ಸಿ ಬರುತ್ತೆ. ಬೇಯಿಸ್ಬಿಟ್ಟೆ ಮಾಡ್ಬೋದಲ್ಲ, ಫಿಲ್ಟ್ರ್ ಮಾಡಿಕೊಂಡು ಅಂದ್ಕೋಬೋದು. ಆದರೆ ಎರಡೂ ಬೇರೆ ಬೇರೆ ಟೇಸ್ಟ್ ಇರುತ್ತೆ, ಬೇರೆ ಬೇರೆ ಥರ ಇರುತ್ತೆ. ನನಗೆ ಇದು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಸೊ ಇವಾಗ ರೆಗ್ಯುಲರಾಗಿ ನಾನು ಇದೇ ಥರನೇ ಮಾಡ್ತಾಯಿದ್ದೀನಿ. ನೋಡಿ ಆಗಲೇ ಜ್ಯೂಸ್ ಎಷ್ಟು ಚೆನ್ನಾಗಿ ಬಂತು. ಸೊ ಇದು 2-3 ಸಲ ಕಿವುಚಿ ಫಿಲ್ಟ್ರ್ ಮಾಡಿಕೊಂಡು ಮಾಡ್ತೀನಿ. ಸ್ವಲ್ಪ ನೀರು ಹಾಕಿ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಈ ಫಿಲ್ಟ್ರ್ ಮಾಡೋದು ನಾನು ಡಿಮಾರ್ಟಲ್ಲಿ ತೊಗೊಂಡು ಬಂದೆ. ಜಸ್ಟ್ 35 ರುಪೀಸು 45 ರುಪೀಸು ಅನಿಸುತ್ತೆ. ತುಂಬ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಫ್ರೂಟ್ ಜ್ಯೂಸ್ ಮಾಡೋದಾಗಲಿ, ಈ ಥರ ಹುಣಸೆಹಣ್ಣು ಕಿವುಚೋದಾಗಲಿ, ಪುಳಿಯೋಗರೆ ಗೊಜ್ಜು ಏನಾದರೂ ಮಾಡೋದು ಹುಣಸೆಹಣ್ಣು ಕಿವುಚೋದಾಗಲಿ, ಎಲ್ಲದಕ್ಕೂ ನನಗೆ ಭಾಳ ಯೂಸ್ ಆಗ್ತಾಯಿದೆ. ನೀವೇನಾದರೂ ಡಿಮಾರ್ಟ್ಗೆ ಹೋದಾಗ ಇದಿದ್ದರೆ ಖಂಡಿತ ತೊಗೊಂಡು ಯೂಸ್ ಮಾಡಿ. ಮತ್ತು ತುಂಬ ಸಣ್ಣ ಕಣ್ಣಿಂದ್ರಲ್ಲಿ ಮಾಡಿದ್ರೆ ಅದು ಟೇಸ್ಟೇ ಇರಲ್ಲ, ಒಂಥರ ತಿಳಿ ನೀರು ಥರ ಬರುತ್ತೆ, ಅಕ್ಕಿ ತೊಳೆದಿದ್ದು ನೀರು ಥರ. ಇದರಲ್ಲಿ ಇಷ್ಟು ಕಣ್ಣಲ್ಲಿ ಅಂದರೆ ಇಷ್ಟು ಹೋಲ್ಸ್ ಇರೋದ್ರಲ್ಲಿ ಮಾಡಿದ್ರೆ ನಮಗೆ ಸಾರ ಎಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೂ ಒಂದು ಸಲ ಕಿವುಚ್ತೀನಿ. ಇದನ್ನು ಲಾಸ್ಟಲ್ಲಿ ಕಿವುಚಿದ್ದು ಈ ಥರ ಬಂದಿದೆ ನೋಡಿ. ಸಾಕಿಷ್ಟು ಕಿವುಚಿದ್ರೆ ಈ ಥರ ಕಸನೂ ಬಂದುಬಿಟ್ಟಿದೆ. ನಮ್ಮ ತಾಯಿ ಹೇಳೋರು, ಸಾರಿಗೆ ಯಾವಾಗ್ಲೂ ಈ ಥರ ಕೊಳದಪ್ಲೆ ಅಂದರೆ ಈ ಥರ ಲೆಂತಿರೋ ಪಾತ್ರೆನೇ ಯೂಸ್ ಮಾಡಬೇಕು. ತಿಳಿ ಬೇಕಾದವ್ರಿಗೆ ತಿಳಿ ಚರಟ ಅಂದರೆ ಕೆಳಗಡೆ ಉಳಿದಿರುತ್ತಲ್ಲ ಬೇಳೆ ಅಂಥದ್ದು, ಅದು ಬೇಕಾದವ್ರಿಗೆ ಅದು ಹಾಕೋದಕ್ಕೆ ಈಸಿ ಆಗುತ್ತೆ. ಅಗಲ ಪಾತ್ರೆಯಲ್ಲಿ ತಿಳಿ ಬೇಕಾದವ್ರಿಗೆ ಬಡ್ಸೋದು ಕಷ್ಟ ಆಗೋಗುತ್ತೆ. ಸೊ ಈ ಥರ ಕೊಳದಪ್ಲೆಯಲ್ಲಿ ಸಾರು ಮಾಡಿದ್ರೆ ಅನುಕೂಲ, ಒಂಥರ ಟೆನ್ಷನ್ನು ಇರಲ್ಲ ಅಂತ ಹೇಳಿದ್ರು. ಸೊ ನಾನು ಆವಾಗಲಿಂದ ಈ ಥರ ಉದ್ದ ಪಾತ್ರೆನಲ್ಲೇ ಜನರಲಿ ನಾನು ತಿಳಿ ಸಾರು ಮಾಡೋದು. ಗೊತ್ತಿಲ್ಲದೆ ಇದ್ದವ್ರಿಗೆ ಇದೊಂದು ಟಿಪ್ ಅಂತ ಬೇಕಾದರೆ ತೊಗೊಳ್ಬೋದು. ನೋಡಿ ಈ ಥರ ಅಗ್ಲ ಪಾತ್ರೆಯಲ್ಲಿ ಸಾರು ಮಾಡಿದ್ರೆ ನಮಗೆ ಕೆಳಗಡೆ ತಿಳಿಬೇಕಾದವ್ರಿಗೆ ಈ ಥರ ಅಗ್ಲ ಇರೋದ್ರಿಂದ ಹಾಕೋದು ಕಷ್ಟ ಆಗುತ್ತೆ, ಕಲಕಲೇಬೇಕಾಗುತ್ತೆ. ಅವಾಗ
ಇದಕ್ಕೆ ಇನ್ನೊಂದು ಸ್ವಲ್ಪ ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೋದು. ಯಾಕೆಂದರೆ ಹುಳಿ ಉಪ್ಪು ಎರಡು ಜಾಸ್ತಿನೇ ಇರುತ್ತೆ ಇದರಲ್ಲಿ, ಹುಣಸೆಹಣ್ಣು ಟೊಮ್ಯಾಟೊ ಎರಡು ಹಾಕಿರೋದ್ರಿಂದ. ನನ್ನ ವಿಡಿಯೋ ಸ್ವಲ್ಪ ಡೀಟೇಲ್ಡಾಗಿ ಇರುತ್ತೆ, ಯಾರಿಗೂ ಏನು ಕನ್ಫ್ಯೂಷನ್ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿದೆ. ಕೆಲವೆಲ್ಲ ನಾನು ಎಕ್ಸ್ಪ್ಲನೇಷನ್ ಕೊಡ್ಬೋದು, ಅಷ್ಟರ ಮಟ್ಟಿಗೂ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಈ ಥರ ಮುರಿದು ಹಾಕ್ಬಿಡ್ತೀನಿ. ಇದ್ರ ಸಾರನು ಆ ಸಾರೊಳಗಡೆ ಇಳ್ಕೊಂಡಿರುತ್ತೆ. ಜನರಲಿ ಈ ಥರ ಪೌಡ್ರ್ ನಾನು ಮಾಡಿಟ್ಕೊಂಡಿರ್ತೀನಿ. ಇದಕ್ಕೇನಿಲ್ಲ, ಒಂದು ಸ್ಪೂನ್ ತೊಗರಿಬೇಳೆ, ಜೀರಿಗೆ, ಮೆಣಸು, ಒಂದೆರಡು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಮಾಡೋದು. ಇದು ನಮ್ಮ ಅತ್ತೆ ಮನೇಲಿ ಮಾಡೋ ಪೌಡರ್ ಇದು. ಜನರಲಿ ಎಲ್ಲರೂ ಮಾಡ್ತಾರೆ. ಈ ಪೌಡ್ರನ್ನ ನಾನು ಈ ಟೊಮ್ಯಾಟೊ ರಸಮ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಟೊಮ್ಯಾಟೊ ಎಲ್ಲ ಕುದೀತಾ ಇದೆ, ನಾವು ಜ್ಯೂಸ್ ತೆಗೆದಿಟ್ಕೊಂಡಿರೋದು, ಹುಣಸೆಹಣ್ಣು, ಟೊಮ್ಯಾಟೊ, ಉಪ್ಪು. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ, ಯಾಕೆಂದರೆ ಜೋರಾಗಿ ಕುದೀತಾ ಇದೆ. ಯಾಕೆಂದರೆ ಇದು ಪೌಡ್ರ್ ಹಾಕಿದ ತಕ್ಷಣವೇ ಉಕ್ಕಿಬಿಡುತ್ತೆ. ಸೊ ಅದಕ್ಕೇ ಇದು 1.5 ಸ್ಪೂನ್ ನಾನು ಪೌಡ್ರ್ ಹಾಕ್ತೀನಿ. ಇಷ್ಟಕ್ಕೆ ಅಷ್ಟು ಖಾರ ಬೇಕಾಗುತ್ತೆ. ಈ ಚಳಿಗೆ ಒಂಚೂರು ಮೆಣಸಿನ ಖಾರ ಗಂಟ್ಲಿಗೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಹಾಕಿರೋದು ಕರೆಕ್ಟಾಗಿದೆ, ಇಲ್ಲದೆ ಹೋದರೆ ಉಕ್ಕಿಬಿಡುತ್ತೆ. ಇವಾಗ ಸುಮ್ಮನೆ ಒಂದು ನೊರೆ ಬಂದರೆ ಸಾಕು. ಇವಾಗ ನಾನು ಸ್ಟವ್ ಆನ್ ಮಾಡಿದ್ದೀನಿ, ಈಗ ನೊರೆ ಕಟ್ಕೊಂಡು ಬರುತ್ತೆ. ಇವಾಗ ಅಷ್ಟೇ ಸಾಕು, ಯಾಕೆಂದರೆ ಮೆಣಸು ಜಾಸ್ತಿ ಕುದಿಸಿದ್ರೆ ಕಹಿ ಆಗಿಬಿಡುತ್ತೆ, ಸಾರಿಗಾಗಲಿ ಯಾವುದಕ್ಕೆ ಆಗಲಿ. ನೋಡಿ, ಸಾಕು. ಇಷ್ಟು ಕುದಿ ಬಂದಿದ ತಕ್ಷಣ ಆಫ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಇವಾಗ ಸಾರಿಗೆ ತುಪ್ಪದ ಒಗ್ಗರಣೆ ಹಾಕ್ತೀನಿ. ಸಾಸಿವೆ, ಜೀರಿಗೆ ಮತ್ತು ಇಂಗು, ಕರಿಬೇವಿನ ಸೊಪ್ಪು ಸಾರಿಗೆ ಬೇಗ ಹಾಕ್ಬಿಟ್ಟಿದ್ದೀವಿ. ಸೊ ಇದು ಒಗ್ಗರಣೆಗೇನು ಬೇಡ, ಬೇಗ ಹಾಕ್ತೇ ಹೋದರೆ ಹಾಕ್ಕೋಬೋದು. ಇದಕ್ಕೆ ಇಂಗು ಬದಲು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅದು ಟೇಸ್ಟು. ಈ ಸಾರಿನ ಮಜನೇ ಒಗ್ಗರಣೆ ಬಾಣಲೆಗೆ ಸಾರು ಹಾಕಿ ತೆಗೆದಾಗ. ಒಗ್ಗರಣೆ ಹಾಕಿದ ತಕ್ಷಣ ಸಾರು ಮೇಲೆ ಇಲ್ಲ ಹುಳಿ ಮೇಲೆ ಮುಚ್ಚಿಬಿಡ್ಬೇಕು. ಅದು ಅರೋಮ ಹಿಂಗಿಂದೆಲ್ಲ ಹಾಗೇ ಇರುತ್ತೆ ಚೆನ್ನಾಗಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಾರು ಮತ್ತು ಪಲ್ಯ ಮಾಡಬಹುದು ಅಂತ ಅಂದ್ಬಿಟ್ಟು. ಯಾವಾಗಲೂ ಅಷ್ಟೇ, ನಮ್ಮದು ಆಹಾರ ಕೂಡ ಸಿಂಪಲ್ಲಾಗಿದ್ದರೆ, ನಮ್ಮ ಯೋಚನಾ ಲಹರಿ ಕೂಡ ಸಿಂಪಲ್ ಆಗಿದ್ದರೆ, ನಾವು ಯಾವುದೇ ಕಷ್ಟಗಳು ಕೂಡ ಏನೇ ಹರ್ಡಸ್ ಬಂದರೂ ಲೈಫ್ನಲ್ಲಿ ಎದುರಿಸ್ಬೋದು. ಇದರಿಂದ ಏನಂದರೆ ನಾವು ಪೀಸ್ಫುಲ್ಲಾಗಿರ್ತೀವಿ, ಹೆಲ್ದಿಯಾಗಿರ್ತೀವಿ. ನಮ್ಮ ಮನೇಲಿರೋರನ್ನು ಸಂತೋಷವಾಗಿ ಇಟ್ಕೊಳ್ಳೋಷ್ಟು ನಮಗೆ ಒಂದು ಮೆಂಟಲ್ ಸ್ಟ್ರೆಂತ್ ಇರುತ್ತೆ. ಹಾಗೂ ಮನೇಲಿ ದೊಡ್ಡವ್ರಿಗೂ ಕೂಡ ಮರ್ಯಾದೆ ಕೊಡೋ ಮನಸ್ಸು ಬರುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ರೇಗಾಡ್ತಿರ್ತೀವಿ, ಹಾರಾಡ್ತಿರ್ತೀವಿ, ಕಿರ್ಚಾಡ್ತಿರ್ತೀವಿ. ಅದು ಯಾವುದೂ ಒಳ್ಳೆ ರಿಸಲ್ಟ್ ಕೊಡೋಲ್ಲ. ಇದ್ರ ಜೊತೆಗೆ ಅಲ್ಪ ತೃಪ್ತಿ ಅನ್ನೋದು ಮನುಷ್ಯನಿಗೆ ತುಂಬಾ ಒಳ್ಳೆಯದು. ಸೊ ಅದನ್ನು ಕೂಡ ನಾವೊಂಚೂರು ಎಲ್ಲರೂ, ನಾನು ನೀವು ಅಂತಲ್ಲ, ಎಲ್ಲರೂ ಕೂಡ ಕಲ್ಟಿವೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಇನ್ನೊಂದು ವಿಷಯ, ಈಗ ದೀಪಾವಳಿ ಆಫರ್ ಕೊಟ್ಟಿದ್ದೆ ನಾನು. 1/2 ಲೀಟ್ರ್ ಆಯಿಲು, 4 ಟೈಪು 1/4 kg ಪೌಡರ್ಸು ಮತ್ತು ಒಂದು ಕಾಂಪ್ಲಿಮೆಂಟ್ರಿ ನೀಮ್ ಕೂಂಬ್ ಅಂತ ಎಲ್ಲರೂ ತೊಗೊಳ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಡಿಸ್ಪ್ಯಾಚಿಂಗು ಮಂಗಳವಾರ ಮತ್ತು ಶನಿವಾರ ಇರೋದ್ರಿಂದ ಕೊರಿಯರ್ ಹುಡುಗರು 1 or 2 ಡೇಸ್ ಬರಲಿಲ್ಲ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಕೆಲವರಿಗೆ 1 or 2 ಡೇಸ್ ಲೇಟ್ ಆಗುತ್ತೆ, ಕೆಲವರಿಗೆ 1 ವೀಕ್ ಕೂಡ ಲೇಟ್ ಆಗುತ್ತೆ. ಸೊ ಅದಕ್ಕೊಂದು ಕ್ಷಮಾಪಣೆ ಇರಲಿ. ಇದು ಎಲ್ಲ ರೀಸನು. ಅವರು 1 ದಿವಸ ಬರಲಿಲ್ಲ ಅಂದರೆ ನಮಗೆ 3 ಡೇಸ್ ಪೋಸ್ಟ್ಪೋನ್ ಆಗೋಗುತ್ತೆ. ಸೊ ಆದರೆ ದುಡ್ಡು ಕಳಿಸಿರೋರು, ಆರ್ಡ್ರ್ ಮಾಡಿರೋರಿಗೆ ಯಾರಿಗೂ ಮಿಸ್ ಆಗಲ್ಲ, ಎಲ್ಲರಿಗೂ ಖಂಡಿತ ಬಂದೇ ಬರುತ್ತೆ. ಅದಕ್ಕೆ ನಾನೇ ರೆಸ್ಪಾನ್ಸಿಬಲ್ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳಿದ್ದೀನಿ. ಸೊ ಯಾರ್ಯಾರು ಬೇಕು ಆಯಿಲ್ಲು ಎಲ್ಲದು ಇಲ್ಲಿ ಮೇಲೆ ಸ್ಕ್ರೀನಲ್ಲಿ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಕಾಲ್ ಮಾಡಿದ್ರೆ ಖಂಡಿತ ತೊಗೊಳಕ್ಕಾಗೋದಿಲ್ಲ. ವಾಟ್ಸಪ್ಪಲ್ಲಿ ಆನ್ಸರ್ ಮಾಡೋರೇ ಇದ್ದಾರೆ. ಸೊ ಅವರು ಆನ್ಸರ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.